ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಛೇ, ಆ ಶಕ್ತಿ ಯಾವುದು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಏನರ್ಥ? ನಾನು ಕಳಿಸಿದ ವಿಶೇಷವಾದ ಸ್ಫಟಿಕ ಮಣಿಗೆ ಆ ಶಕ್ತಿ ಗೊತ್ತಾಗ್ಲಿಲ್ಲ ಅಂದ್ರೆ ನನಗದನ್ನ ನಂಬೋದಕ್ಕೆ ಸಾಧ್ಯ ಇಲ್ಲ. ನಂಗೂ ಅರ್ಥ ಆಗ್ತಿಲ್ಲ. ಈ ಚೆಂಡು ನನ್ನ ಒಂದ್ ಕಡೆ ಕರ್ಕೊಂಡೋಯ್ತು, ಅಲ್ಲಿ ಇದ್ಕಿದ್ದ ಹಾಗೆ ಕೆಂಪು ಹೋಗಿ ಕಾಣಿಸ್ಕೊಂತು. ಹಾಗಾದ್ರೆ ಆ ಶಕ್ತಿ ಸಿಕ್ಕಿರ್ಬೇಕಲ್ವಾ? ನಾನು ಹಾಗೆ ಅನ್ಕೊಂಡೆ. ಆದ್ರೆ ಅದನ್ನ ಇನ್ನೇನು ಬಂಧಿಸ್ಬೇಕು ಅಂತ ಹತ್ರ ಹೋಗೋ ಅಷ್ಟರಲ್ಲಿ ಅಲ್ಲಿ ಯಾರೂ ಇರಲಿಲ್ಲ. ಸಾಧ್ಯ ಇಲ್ಲ. ಈ ಸ್ಫಟಿಕ ಚೆಂಡಿಂದ ಯಾವ ಶಕ್ತಿಗಳು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ಹೀಗಾಗಿದೆ ಅಂದ್ರೆ ಆ ಸ್ಫಟಿಕ ಚೆಂಡಿಗೆ ಸವಾಲ್ ಎಸ್ದಿದ್ದಾನೆ ಅಂದ್ರೆ ಅದು ಅವನೇ ಇರ್ಬೇಕು. ಅವನು ಬದುಕಿದಾನ, ಅವನಿಲ್ಲಿಗೆ ಬಂದಿದ್ದಾನ. ಅವನಂದ್ರೆ ಯಾರು? ಶಂಭು. ಶಂಭುನ? ಯಾರದು? ಅಂಬಿಕನ ತಂದೆ. ಅದೇಗ್ ಸಾಧ್ಯ? ಅವಳಿಗೆ ಯಾರು ಇಲ್ಲ ಅಂತ ಹೇಳಿದ್ರಿ? ಎಲ್ಲಾ ಒಗಟುಗಳನ್ನ ಬಿಡಿಸೋದಕ್ಕೆ ಹೋಗ್ಬಾರ್ದು. ಕೆಲವನ್ನ ಒಗಟಾಗೆ ಸ್ವೀಕರಿಸಬೇಕು. ಕೆಲವು ವಿಷಯಗಳು ನಮ್ಮ ಕೈ ಮೀರಿ ನಡೀತಾ ಇವೆ. ಅವನ ಅಖಾಡಕ್ಕೆ ಇಳಿದಿದ್ದಾನೆ ಅಂದ್ಮೇಲೆ ನಾವು ಯಾವ ವಿಷಯನೂ ಸುಲಭವಾಗಿ ತಗೋಬಾರ್ದು. ಅವನೇನಷ್ಟು ಶಕ್ತಿಶಾಲಿನಾ? ಈಗಾಗ್ಲೇ ನಿನ್ನ ಅನುಭವಕ್ಕೆ ಬಂದಿರ್ಬೇಕಲ್ಲ. ಪ್ರಳಯಾಂತಕ ಅವನು. ಅಂಬಿಕಾ ದರ್ಪಣ ಪ್ರಪಂಚದಿಂದ ಬಿಡುಗಡೆ ಆದಾಗ್ಲೇ ನನಗೊಂದು ಸಣ್ಣ ಅನುಮಾನ ಬಂದಿತ್ತು. ಆದ್ರೆ ಅವನು ಬದುಕಿಲ್ಲ ಅನ್ಕೊಂಡಿದ್ದೆ. ಅವನೀಗ ಇಲ್ಲಿಗೆ ಬಂದಿದ್ದಾನೆ ಅಂದ್ರೆ ನಮ್ಮ ಗುರಿ ಅಷ್ಟು ಸುಲಭವಾಗಿ ನೆರವೇರೋದಿಲ್ಲ. ಮತ್ತೇನ್ ಮಾಡೋದೀಗ? ರಕ್ತ ಅವನ ಆಗಮನ ಆಗಿದೆ ಅಂದ್ಮೇಲೆ ನಮ್ಮ ಹಾದಿಲಿ ಇನ್ನೆಷ್ಟೋ ರಕ್ತದ ನದಿ ಹರಿಬೇಕಾಗತ್ತೆ. ಈ ಭೂಮಿ ಆಕಾಶ ಅಲ್ಲೋಲ ಕಲ್ಲೋಲ ಆಗ್ಬೇಕಾಗತ್ತೆ. ಪಂಚ ಮಹಾಭೂತಗಳು ವಿಳಾಸ ತಪ್ಪಿ ಒದ್ದಾಡ್ಬೇಕಾಗತ್ತೆ. ಬೆಂಕಿ ಅವನು. ಅವನ ಶಕ್ತಿ ಮುಂದೆ ಸೆಣಸೋದು ಅಂದ್ರೆ ನಮ್ಮ ಅಸ್ತಿತ್ವನ ಪಣಕ್ಕಿಟ್ಟ ಹಾಗೆ. ಇಲ್ಲಿವರೆಗಿನ ಹೋರಾಟನೇ ಒಂದು ಲೆಕ್ಕ ಆದ್ರೆ ನಿಜವಾದ ಯುದ್ಧ ಶುರುವಾಗೋದು ಇನ್ಮೇಲಿಂದ. ಹಲೋ ಸಿದ್ಧಾಂತ್, ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಪ್ಪ? ನೋಡು, ಪ್ಲಾನ್ ಎಲ್ಲೂ ಸ್ವಲ್ಪನೂ ಆಚೀಚೆ ಆಗ್ಬಾರ್ದು. ಹೇಳು, ನೆಕ್ಸ್ಟ್ ಇಮಿಡಿಯೇಟ್ ಸ್ಟೆಪ್ ಏನ್ ಪ್ಲಾನ್ ಮಾಡಿದ್ಯಾ? ಮದ್ವೆ ಆದ ಕೂಡಲೇ ಡೆಲ್ಲಿ, ಅಲ್ಲಿ ಅವಳಿಗೆ ಮತ್ತೆ ಬರೋ ಮೆಡಿಸಿನ್ ಕೊಟ್ಟು ಹಣ ಒಡವೆ ಎರಡನ್ನೂ ತಗೊಂಡವಳನ್ನ ಅಲ್ಲೇ ಬಿಟ್ಟು ಹೊರಟೋಗ್ತೀನಿ. ಯಾರಿಗೇನು ಗೊತ್ತಾಗಲ್ಲ. ಪಾಪ ಅವಳುಗಳಿಂದ ವಾಪಸ್ ಬರೋಕ್ಕೂ ಗೊತ್ತಾಗಲ್ಲ. ಯಾರು ಅವಳ ಬಗ್ಗೆ ಪ್ರಶ್ನೆ ಕೂಡ ಮಾಡಲ್ಲ. ಎಲ್ಲರೂ ಅವಳು ದುಬೈಲಿ ಆರಾಮಾಗಿ ಸೆಟ್ಲ್ ಆಗಿದ್ದಾರೆ ಅಂತಾನೆ ಅಂದ್ಕೊಳ್ತಾರೆ. ಪರ್ಫೆಕ್ಟ್, ಬಟ್ ಬಿ ವೆರಿ ಕೇರ್ಫುಲ್. ಯಾರಿಗೂ ಎಲ್ಲೂ ಡೌಟ್ ಬರಬಾರ್ದು. ನೋ ವೇ, ಈ ಥರದ್ದು ಎಷ್ಟು ಮಾಡಿಲ್ಲ ನಾನು. ಗುಡ್. ಒಂದ್ ವೇಳೆ ದುರ್ಗಾ ಬಗ್ಗೆ ಯಾರಾದ್ರೂ ವಿಚಾರಿಸಿದ್ರೆ ಅದನ್ನ ನಾನು ಹ್ಯಾಂಡಲ್ ಮಾಡ್ತೀನಿ. ಯಾರಿಗೂ ದುರ್ಗಾ ಬಗ್ಗೆ ಗೊತ್ತಾಗಬಾರ್ದು, ಆ ಜವಾಬ್ದಾರಿ ನಂದು. ಸರಿ, ಹಾಗಿದ್ರೆ ನಾಳೆ ಸಿಗೋಣ. ಹಬ್ಬ ಎಲ್ಲಾನು ನಾವ್ ಅನ್ಕೊಂಡ್ ಹಾಗೆ ಆಗ್ತಾ ಇದೆ ಮಾಯಾ. ನಾಳೆಯಿಂದ ನಿನ್ನ ಮತ್ತೆ ಶರತ್ ಮಧ್ಯ ಬರೋದಕ್ಕೆ ಯಾರು ಇರಲ್ಲ. ಮಾಯಾ, ನೀನ್ ದುರ್ಗನ ಮದುವೆ ಮಾಡಿ ಕಳಿಸಿದ್ರು ಅಷ್ಟೇ,
ನೀನು ಶರತ್ನ ಮದುವೆ ಮಾಡ್ಕೊಂಡ್ರು ಅಷ್ಟೇ ನಿನ್ನ ಮೇಲೆ ಅವನಿಗೆ ಇಂಟ್ರೆಸ್ಟ್ ಬರಲ್ಲ, ಅವನು ನಿನ್ನ ಕೈಗೆ ಸಿಗಲ್ಲ. ಸಿಗಲ್ಲ. ಬೇಡ ಬೇಡ ಬೇಡ, ಪ್ರಾಣಿ ಹೇಗೆ ಅಂತ ನಿನಗೆ ಗೊತ್ತಲ್ವಾ? ಕುಡ್ದಾಗ ಬಾಯಿ ಬಂದಾಗೆಲ್ಲ ಮಾತಾಡ್ತಾರೆ. ಈಗ ನಾವೇನೇ ಇದ್ರು ದುರ್ಗನ್ ಮದ್ವೆ ಬಗ್ಗೆ ಯೋಚನೆ ಮಾಡ್ಬೇಕು. ನಮ್ ಫೋಕಸ್ ಏನಿದ್ರು ದುರ್ಗನ್ ಮದ್ವೆ ಅಷ್ಟೇ. ಯಾವಾಗಲೂ ಇದೇ ಆಗೋಯ್ತು. ಇದನ್ನ ಇಷ್ಟಕ್ಕೆ ಬಿಡಬಾರ್ದು. ಪಾಪ ಒಂದು ಹುಡುಗಿ ಜೀವನದ ಪ್ರಶ್ನೆ. ಇದೆಲ್ಲ ಶರತ್ಗೆ ಹೇಳ್ಬಿಡ್ಬೇಕು. ಅವನಿಗೆ ಸತ್ಯ ಗೊತ್ತಾಗ್ಬೇಕು. ಮೇಡಮ್, ನಿದ್ದೆ ಬರ್ತಿಲ್ವಾ? ಪುಟ್ ಮೇಡಮ್, ನಾನಿಲ್ಲ ಅಂತ ನೀನು ಊಟ ತಿಂಡಿನೆಲ್ಲ ಹಾಳು ಮಾಡ್ಕೋಬಾರ್ದು. ಸರಿಯಾದ ಸಮಯಕ್ಕೆ ಊಟ ಮಾಡಬೇಕು, ನಿದ್ದೆ ಮಾಡಬೇಕು, ಕೂದಲು ಬಾಚಿಸ್ಕೋಬೇಕು, ಹೋಮ್ವರ್ಕ್ ಮಾಡಬೇಕು, ಸರಿನಾ? ಆಟ ಮಾಡಬಾರ್ದು ಪುಟ್ ಮೇಡಮ್, ತುಂಟಾಟ ಮಾಡಬಾರ್ದು. ನೀನು ಎಲ್ಲರ ಹತ್ರನೂ ಮಾತಾಡಬೇಕು. ಹಾ, ಅಪ್ಪನ ಹತ್ರನೂ ಮಾತಾಡಬೇಕು ಪುಟ್ ಮೇಡಮ್. ನಾನು ಎಲ್ಲ ಮಾಡ್ತೀನಿ, ಆದರೆ ಅವ್ರ ಜೊತೆ ಮಾತ್ರ ಮಾತಾಡಲ್ಲ. ಯಾಕೆ ಪುಟ್ಟ ಹಾಗೆಲ್ಲ ಹೇಳ್ತಿದ್ಯಾ? ಅಪ್ಪಂಗೆ ನಾನು ಇನ್ಮೇಲೆ ಯಾರನ್ನು ಇಷ್ಟಪಡಲ್ಲ. ನನ್ನ ಇಷ್ಟಪಟ್ಟವರೆಲ್ಲ ನಾನು ಬಿಟ್ಟು ಹೋಗ್ತಿದ್ದಾರೆ. ಅದು ಹಾಗಲ್ಲ ಪುಟ್ಟ. ಈಗ ಮಾತಾಡೋದು ಬೇಡ. ನೀನು ಹಾಡು ಹೇಳು, ಆಮೇಲೆ ಕತೆ ಹೇಳು.